ಹುಡುಗಿ ನೋಡಲು ಬಂದ ವರನ ಕಡೆಯವರು ವಧುವಿನ ಬಣ್ಣವನ್ನ ಹೀಯಾಳಿಸಿ ಮೇಕಪ್ ಉಜ್ಜಿ ನೋಡಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ವಧುವಿನ ಕಡೆಯವರು ಏನ್ ಮಾಡಿದ್ರು ನೋಡಿ. ವಧುವಿನ ಕಡೆ ಪ್ರತೀಕಾರದ ವಿಡಿಯೋ ಈಗ ಭಾರೀ ವೈರಲ್ ಆಗಿದೆ. ಸಾಮಾನ್ಯವಾಗಿ ಮದುವೆಯ ಪ್ರಕ್ರಿಯೆ ಆರಂಭವಾದಾಗ ಗಂಡಿನ ಕಡೆಯವರು ಹೆಣ್ಣಿನ ಕಡೆಯವರನ್ನ ನೋಡೋದಕ್ಕೆ ಹೋಗ್ತಾರೆ. ಇತ್ತೀಚೆಗೆಲ್ಲ ಮನೆಯ ಬದಲು ದೇಗುಲ ಅಥವಾ ಬೇರೆ ಯಾವುದಾದ್ರೂ ಸ್ಥಳಗಳಲ್ಲಿ ನೋಡಿ ಗಂಡು ಹೆಣ್ಣಿಗೆ ಇಷ್ಟವಾದ್ರಷ್ಟೇ ಮನೆವರೆಗೂ ಬರ್ತಾರೆ. ಇಲ್ಲದೆ ಹೋದ್ರೆ ಅಲ್ಲಿಯೇ ಬಂದ್. ಆದ್ರೆ ಹೀಗೆ ನೋಡಲು ಹೋದ ಸಂದರ್ಭದಲ್ಲಿಯೇ ಪರಸ್ಪರರನ್ನ ಹೀಯಾಳಿಸುವುದು ಬಹಳ ಕಡಿಮೆ. ಕೆಲವರು ಹೆಣ್ಣು ಮಕ್ಕಳನ್ನ ನಡೆದು ತೋರಿಸು, ಹಾಡಿ ತೋರಿಸು, ಕುಣಿದು ತೋರಿಸು ಅಂತೆಲ್ಲ ಹಿಂದಿನ ಕಾಲದಲ್ಲಿ ಹುಡುಗಿ ನೋಡಲು ಹೋಗುವವರು ಹೇಳ್ತಾ ಇದ್ರು. ಆದ್ರೆ ಕಾಲ ಬದಲಾಗಿದೆ. ಯಾರೂ ಕುಣಿಯಲು ಹೇಳಲ್ಲ. ಹೆಣ್ಣು ಮಕ್ಕಳು ಕುಣಿಯಲು ಹೇಳಿದವರನ್ನೇ ಕುಣಿಸುವಂತಹ ಕಾಲವಿದು. ಈಗಿನ ಕಾಲದಲ್ಲಿ ಕುಣಿಯಲು ಹಾಡಲು ಹೇಳದಿದ್ರೇನಂತೆ. ಕಾಲಕ್ಕೆ ತಕ್ಕ ಕೋಲ ಎಂಬಂತಹ ಗಾದೆ ಮಾತಿನಂತೆ ಕಿರುಕುಳದ ರೀತಿ ಬದಲಾಗಿದೆ ಅಷ್ಟೆ. ಇಲ್ಲೊಂದು ಕಡೆ ಹೀಗೆ ಹುಡುಗಿ ನೋಡಲು ಬಂದವರು ಹುಡುಗಿಯ ಗುಣನಡತೆಯ ಬಗ್ಗೆ ಮೌಲ್ಯಮಾಪನ ಮಾಡುವ ಬದಲು ಆಕೆಯ ಬಣ್ಣದ ಬಗ್ಗೆ ಆಕ್ಷೇಪವೆತ್ತಿದ್ದಾರೆ. ಬರೀ ಇಷ್ಟೇ ಆಗಿದ್ರೆ ಅದೇನು ದೊಡ್ಡ ಅನಾಹುತವಾಗ್ತಾ ಇರಲಿಲ್ಲ. ಆಕೆ ಹಾಕಿದಂತಹ ಮೇಕಪ್ ಅನ್ನ ಕೈಯಲ್ಲಿ ಉಜ್ಜಿ ನೋಡಿದ್ದಾರೆ. ಬರೀ ಇಷ್ಟೇ ಅಲ್ಲ, ಆಕೆಯ ಸೀರೆಯನ್ನ ಕೂಡ ಅರೆಬರೆ ಬಿಚ್ಚಿ ಆಕೆಯ ಆಕಾರ ಹೇಗಿದೆ ಎಂದು ನೋಡಲು ಮುಂದಾಗಿದ್ದಾರೆ. ಬಹುಶಃ ಹೆಣ್ಣಿನ ಕಡೆಯವರು ಬಹಳ ಗಟ್ಟಿಯಾಗಿದ್ದಾರೆ ಎನಿಸುತ್ತದೆ. ವರನ ಕಡೆಯವರು ಈ ವರ್ತನೆಯಿಂದ ಕೆಂಡಮಂಡಲವಾದ ಹೆಣ್ಣಿನ ಕಡೆಯವರು ಈ ಗಂಡಿನ ಕಡೆಯವರಿಗೆ ಸರಿಯಾಗಿ ಪಾಠ ಕಲಿಸಿದ್ದಾರೆ. ತಮ್ಮ ಮನೆಯ ಹೆಣ್ಣಿಗೆ ಅವರು ಹೇಗೆ ಅವಮಾನ ಮಾಡಿದರೋ ಅದೇ ರೀತಿ ಹುಡುಗಿ ನೋಡಲು ಬಂದ ವರನಿಗೂ ಬಟ್ಟೆ ಬಿಚ್ಚಿ ಅವಮಾನ ಮಾಡಿದ್ದಾರೆ. ಮೊದಲಿಗೆ ಆ ವ್ಯಕ್ತಿಯ ಟೀ ಶರ್ಟ್ ಅನ್ನ ಹುಡುಗಿ ಕಡೆಯವರು ಬಿಚ್ಚಿದ್ದಾರೆ. ಅವನ ದೇಹಾಕಾರ ಹೇಗಿದೆ ಎಂಬುದನ್ನ ಪರೀಕ್ಷಿಸಿದ್ದಾರೆ. ಬರೀ ಇಷ್ಟೇ ಅಲ್ಲ, ಆತನ ಪ್ಯಾಂಟ್ ಅನ್ನ ಬಿಚ್ಚಿದ್ದಾರೆ. ನಂತರ ಆತನ ಬಳಿ ಏನೂ ಇಲ್ಲ ಎಂದು ಹೇಳಿ ಎಲ್ಲರೆದುರು ಹಾಸ್ಯ ಮಾಡಿ ಹೀಯಾಳಿಸಿ ನಕ್ಕಿದ್ದಾರೆ. ಇದರಿಂದಾಗಿ ಮದುವೆ ಮುರಿದು ಬಿದ್ದಿದ್ದಲ್ಲದೆ ಅಲ್ಲಿ ದೊಡ್ಡ ಕೋಲಾಹಲ ಗದ್ದಲ ಸೃಷ್ಟಿಯಾಗಿದೆ. ಅಂದಹಾಗೆ ಈ ಘಟನೆ ಎಲ್ಲಿ ನಡೆದಿದೆ ಎಂಬ ಬಗ್ಗೆ ಮಾಹಿತಿ ಇಲ್ಲ. ಕೆಲವು ಮೂಲಗಳ ಪ್ರಕಾರ ಇದು ಬಾಂಗ್ಲಾದೇಶದ ವಿಡಿಯೋ ಆಗಿದೆ, ಮತ್ತೆ ಕೆಲವು ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ ಎಂದು ಹೇಳಿವೆ. ಇದರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ವಿಡಿಯೋ ನೋಡಿದ ನೆಟ್ಟಿಗರು ಹಲವು ಕಾಮೆಂಟ್ ಮಾಡಿದ್ದಾರೆ. ಕೆಲವರು ಇದು ಎಲ್ಲಿ ನಡೆದಿದೆ ಎಂದು ಕೇಳಿದ್ದಾರೆ. ಹಾಗೆ ಒಳ್ಳೆಯ ವಿಚಾರ ಸಮಾನತೆ ಎಂದ್ರೆ ಇದೆ ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಮಹಿಳಾ ಸಬಲೀಕರಣ ತುಂಬಾ ಅಗತ್ಯ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಇದು ನಿಜವಾದ ಸಮಾನತೆ ಎಂದು ಮತ್ತೊಬ್ಬರು ಪ್ರತಿಕ್ರಿಯಿಸಿದ್ದಾರೆ. ಹಾಗೆಯೇ ಕೆಲವರು ಇದು ಬಾಂಗ್ಲಾದೇಶದಲ್ಲಿ ನಡೆದ ಘಟನೆ, ಭಾರತದ ವಿಡಿಯೋ ಅಲ್ಲ ಎಂದು ಕಾಮೆಂಟ್ ಮಾಡಿದ್ದಾರೆ. ಹೀಗೆ ನಡೆಯುತ್ತಾ ಎಂದು ಕೆಲವರು ಅಚ್ಚರಿಯಿಂದ ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಇದು ಓವರ್ ಆಗಿರುವ ಮೇಕಪ್ ನ ಸೈಡ್ ಎಫೆಕ್ಟ್ ಎಂದಿದ್ದಾರೆ. ಎರಡೂ ಕಡೆಯವರು ಮಾಡಿರೋದು ಸರಿಯಲ್ಲ ಎಂದು ಮತ್ತೊಬ್ಬರು ಕಾಮೆಂಟ್ ಮಾಡಿದ್ದಾರೆ. ಅದೇನೇ ಇರಲಿ, ಮದುವೆ ಮಾಡಿ ನೋಡು, ಒಂದು ಮನೆ ಕಟ್ಟಿ ನೋಡು ಎಂಬುದು ಒಂದು ಜನಪ್ರಿಯ ಗಾದೆ. ಅಂದ್ರೆ ಮದುವೆ ಮಾಡುವ ಕೆಲಸವೇ ಇರಲಿ, ಮನೆ ಕಟ್ಟುವ ಕೆಲಸವೇ ಇರಲಿ, ಬಲು ಕಷ್ಟದ ಕೆಲಸವೇ. ಅದರಲ್ಲೂ ಮದುವೆಯ ವಿಚಾರದಲ್ಲಿ ಬಂಧು ಬಳಗವನ್ನ ಒಗ್ಗೂಡಿಸುವುದೇ ದೊಡ್ಡ ಸವಾಲಿನ ಕೆಲಸ. ಇನ್ನ ಮದುವೆಯ ಮಾತುಕತೆಗಳಂತೂ ದೊಡ್ಡ ಸಾಹಸವೇ ಸರಿ. ಹುಡುಗಿ ನೋಡಲು ಬರೋದ್ರಿಂದ ಹಿಡಿದು ಕುತ್ತಿಗೆಗೆ ತಾಳಿ ಬೀಳುವವರೆಗೂ ಎಲ್ಲರನ್ನ ಸಮಾಧಾನ ಪಡಿಸಿಕೊಂಡು ಹೋಗೋದೇ ಒಂದು ದೊಡ್ಡ ಸವಾಲು. ಇದ್ಯಾವ ರಗಳೆಯೂ ಬೇಡ ಎಂದು ಪ್ರೇಮ ವಿವಾಹವಾದ್ರೆ ಪುಣ್ಯವಂತರು ಬಿಡಿ.